ಹಾಯ್ ಫ್ರೆಂಡ್ಸ್, ಮಂಡೇ ಮಾರ್ನಿಂಗು ಮಾರ್ಕೆಟ್ ಯಾವ ಥರ ಓಪನ್ ಆಗುತ್ತೆ ಅಂತ ಇವತ್ತು ಅನಾಲಿಸಿಸ್ ಮಾಡೋಣ. 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಯಾವ ಥರ ಇದೆ ಫಸ್ಟ್ ಅಬ್ಸರ್ವ್ ಮಾಡೋಣ. ಫಸ್ಟಾಗಿ ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೋಬೇಕು. ಫೋರ್ ಅವರ್ ಟೈಮ್ ಫ್ರೇಮಲ್ಲಿ ಫಸ್ಟಾಗಿ ಅನಾಲಿಸಿಸ್ ಮಾಡಿ, ಆಮೇಲೆ 1 ಅವರ್ ಟೈಮ್ ಫ್ರೇಮಿಗೆ ಹೋಗೋಣ. 4 ಅವರ್ ಕಂಪ್ಲೀಟ್ ಆದ ತಕ್ಷಣ 1 ಅವರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡೋಣ. ನೋಡಿ ಎಷ್ಟು ಸಪೋರ್ಟ್ ಇದೆ. ಒಂದು ರೆಸಿಸ್ಟೆನ್ಸಲ್ಲಿ 2 ಸಪೋರ್ಟ್ ಇದೆ. ಮಾರ್ಕೆಟ್ ಯಾವ ಥರ ಬಿಫೋರ್ ಡೇ ಆಲ್ಸೋ ಗ್ಯಾಪ್ ಅಪ್ ಆಗಿದೆ. ನಾಳೆ ಏನಾಗ್ಬೋದು ಮಾರ್ಕೆಟ್ ನಿಮ್ಮ ಪ್ರಕಾರ? 4 ಅವರ್ ಟೈಮ್ ಫ್ರೇಮಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಏನಾದರೂ ಮಾರ್ಕೆಟು ನಾಳೆ 2382 ಏನಾದರೂ ಅಪ್ ಸೈಡ್ ಏನಾದರೂ ಕ್ರಾಸ್ ಆದರೆ ಮಾರ್ಕೆಟ್ ಮಾತ್ರ ಡೆಫಿನೆಟ್ಲಿ ಅಪ್ ಟ್ರೆಂಡಲ್ಲಿ ಹೋಗುತ್ತೆ. ಬ್ಲೂ ಲೈನ್ ಕ್ರಾಸ್ ಮಾಡಿ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಡೆಫಿನೆಟ್ಲಿ ಅಪ್ ಟ್ರೆಂಡ್ ಆಗುತ್ತೆ ಮಾರ್ಕೆಟ್ ನಾಳೆ. ಏನಾದರೂ ನಾವು ಹಾಕಿರೋ ಟ್ರೆಂಡ್ ಲೈನ್ ಹಿಂದೆ ಬಂದರೆ ಮಾತ್ರ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಮೇಜರ್ ಆಗಿ ನಾಳೆ ಅಪ್ ಟ್ರೆಂಡೇ ಓಪನ್ ಆಗುತ್ತೆ ನಮ್ಮ ಪ್ರಕಾರ. ನೋಡೋಣ ಕಾದು ನಾಳೆ ಏನಾಗುತ್ತೆ ಅಂತ. ಯಾರಾದರೂ ನಿಫ್ಟಿ 50 ಟ್ರೇಡ್ ಮಾಡ್ತಿದ್ರೆ ಕಮೆಂಟ್ ಮಾಡ್ಬೋದು. ನಾಳೆ ಯಾವ ಥರ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮದು ಓವರಾಲ್ ಅನಾಲಿಸಿಸ್ ಇರೋದು ನಾಳೆ ಮಾರ್ಕೆಟ್ ಮಾತ್ರ ಅಪ್ ಟ್ರೆಂಡೇ ಓಪನ್ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾವ ಟ್ರೆಂಡು ಕಮೆಂಟ್ ಮಾಡಿ.